ನಮಸ್ಕಾರ, ವಿಶ್ವಾನಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮಾರ್. ಬಿಗ್ ಬಾಸ್ ಕನ್ನಡ ಇದೊಂದು ಶೋ ತುಂಬಾ ಜನಪ್ರಿಯ ಪಡೆದುಕೊಂಡಿರುವ ಬಿಗ್ ಮನೆ. ಇದೇ ದೊಡ್ಡ ಮನೆ ಒಳಗಡೆ ಜಗಳ, ರಗಳೆ, ಬಡಿದಾಟ ಕಾಮನ್ ಆಗಿಬಿಟ್ಟಿದೆ. ಇತ್ತೀಚೆಗಂತೂ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದ್ದಾರೆ ಸ್ಪರ್ಧಿಗಳು. ಒಬ್ಬರಿಗೊಬ್ಬರು ವೈಯಕ್ತಿಕ ಟಾರ್ಗೆಟ್ ಮಾಡಿ ಆಟ ಆಡುತ್ತಿದ್ದಾರೆ. ಆದರೆ ಹೆಚ್ಚು ಚರ್ಚೆ ಆಗ್ತಾ ಇರುವಂತದ್ದು ಮನೆ ಮಂದಿಯ ಆಟದ ವೈಖರಿ. ಯಾಕಂದ್ರೆ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಸ್ಕ್ರಿಪ್ಟ್ ಕೊಡುತ್ತಾ ಅಥವಾ ನಿಜವಾಗಿಯೂ ಸ್ಪರ್ಧಿಗಳು ಈ ರೀತಿ ಮಾಡುತ್ತಾರಾ ಅನ್ನೋದು ಹೊರಗಿನ ಜನಕ್ಕೆ ಡೌಟ್ ಇದೆ. ಇದೀಗ ಇದೇ ಡೌಟ್ಗೆ ಉತ್ತರ ಸಿಗುವ ಅನುಮಾನ ಬಂದು ಮತ್ತು ಬಿಗ್ ಬಾಸ್ ಸ್ಕ್ರಿಪ್ಟ್ ವಿಚಾರವಾಗಿ ಸುಳಿವೊಂದು ರಿವೀಲ್ ಆಗಿದೆ. ಹಾಗಾದ್ರೆ ಏನಿದು ಸ್ಕ್ರಿಪ್ಟ್? ಇಲ್ಲಿದೆ ನೋಡಿ. ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಶೋ ಹೌದೋ ಅಲ್ಲವೋ ಎಂಬ ವಿಚಾರ ಅನೇಕರಿಗೆ ಗೊಂದಲವಿದೆ. ಹಲವರು ಇದನ್ನ ಸ್ಕ್ರಿಪ್ಟೆಡ್ ಎಂದರೆ, ಇನ್ನೂ ಕೆಲವರು ಅಲ್ಲ ಎನ್ನುತ್ತಾರೆ. ಬಿಗ್ ಮನೆಗೆ ಹೋಗಿ ಬಂದ ಅನೇಕ ಮಾಜಿ ಸ್ಪರ್ಧಿಗಳು ಸ್ಕ್ರಿಪ್ಟೆಡ್ ಅಲ್ಲ ಎನ್ನುತ್ತಾರೆ. ಬೇರೆ ಭಾಷೆಯಲ್ಲಿ ಹೇಗೋ ಗೊತ್ತಿಲ್ಲ, ಕನ್ನಡದಲ್ಲಿ ಮಾತ್ರ ಈ ಶೋ ಸ್ಕ್ರಿಪ್ಟೆಡ್ ಅಲ್ಲ ಎನ್ನುವುದು ಪ್ರೂವ್ ಆಗಿದೆ. ಇಂತಹ ಚರ್ಚೆ ಮಧ್ಯೆ ಬಿಗ್ ಬಾಸ್ ಸ್ಕ್ರಿಪ್ಟ್ ಕೊಟ್ಟ ವಿಚಾರ ರಿವೀಲ್ ಆಗಿದೆ ವೀಕ್ಷಕರೇ. ದೊಡ್ಡ ಮನೆಯಲ್ಲಿ ದಿನನಿತ್ಯ ಬೇರೆ ಬೇರೆ ಟಾಸ್ಕ್ ಅನ್ನ ನೀಡಲಾಗುತ್ತದೆ. ಈ ಮನೆಯಲ್ಲಿ ದಿನಸಿ ಪಡೆಯಬೇಕು ಎಂದರೂ ಅದಕ್ಕೆ ಟಾಸ್ಕ್ ಆಡಬೇಕು, ಇಲ್ಲ ಏನಾದರೂ ಕಾಮಿಡಿ ಚಟುವಟಿಕೆ ಮಾಡಬೇಕು. ಅದರಲ್ಲಿ ಯಶಸ್ಸು ಕಂಡರೆ ಮನೆಗೆ ದಿನಸಿ ಸಾಮಗ್ರಿ ಬರುತ್ತದೆ. ಈಗ ಬಿಗ್ ಬಾಸ್ ಮನೆಗೆ ಸ್ಕ್ರಿಪ್ಟ್ ಕೊಡಲು ಕಾರಣವಾಗಿದ್ದು ಇದೇ ದಿನಸಿ ಸಾಮಗ್ರಿ ವಿಷಯ ವೀಕ್ಷಕರೇ. ಜೋಕಿರ್ಲಿ ಎಂಬ ಕಾರಣದಿಂದ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಸ್ಕ್ರಿಪ್ಟ್ ನೀಡಿದ್ದರು. ಬೆಳಗ್ಗೆ ಎಲ್ಲರೂ ಎದ್ದಾಗಿನಿಂದ ಮುಂದಿನ ಸಮಯದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎಂಬುದನ್ನ ಬಿಗ್ ಬಾಸ್ ಹೇಳಿದ್ದರು. ಬೆಳಿಗ್ಗೆ ಮುಂಜಾನೆ ಹಾಡು ಹಾಕಿದಾಗ ಎಲ್ಲರೂ ಎದ್ದು ಡ್ಯಾನ್ಸ್ ಮಾಡುತ್ತಾರೆ, ಆದರೆ ಸುರೇಶ ಮಾತ್ರ ನಿದ್ದೆ ಮಾಡುತ್ತಾ ಇರುತ್ತಾರೆ. ಅವರಿಗೆ ಗೌತಮಿ ಹೋಗಿ ಶಿಕ್ಷೆ ಕೊಡಬೇಕು ಎಂಬ ಸೂಚನೆ ಬಿಗ್ ಬಾಸ್ ಕಡೆಯಿಂದ ಇತ್ತು. ಸ್ಕ್ರಿಪ್ಟ್ ವಿಚಾರವಾಗಿ ಇಲ್ಲಿದೆ ನೋಡಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಸ್ವಿಮ್ಮಿಂಗ್ ಪೂಲ್ ಸಮೀಪ ತ್ರಿವಿಕ್ರಮ್ ಜಿಮ್ ಮಾಡುತ್ತಾ ಇರುತ್ತಾರೆ. ಅವರಿಗೆ ಹೋಗಿ ಭವ್ಯ ಎಣ್ಣೆ ಹಚ್ಚಬೇಕು. ಆ ಸಮಯದಲ್ಲಿ ಐಶ್ವರ್ಯ ಹೋಗಿ ನೀರಿಗೆ ಬೀಳಬೇಕು. ಆಗ ತ್ರಿವಿಕ್ರಮ್ ಹೋಗಿ ಅವರ ರಕ್ಷಣೆ ಮಾಡಬೇಕು. ಇದರಿಂದ ಭವ್ಯ ಉರಿದುಕೊಳ್ಳಬೇಕು. ಇನ್ನು ಮಂಜು ಮಲಗಿ ಬಿಗ್ ಬಾಸ್ ಕಡೆಯಿಂದ ಕೋಳಿ ಕೂಗಿಸಿಕೊಳ್ಳುತ್ತಾರೆ. ಇದಕ್ಕೆ ಕ್ಯಾಪ್ಟನ್ ಗೌತಮಿ ಶಿಕ್ಷೆ ನೀಡಬಾರದು. ಇದರಿಂದ ಸಿಟ್ಟಾಗುವ ಮೋಕ್ಷಿತ ಗೌತಮಿ ಬಳಿ ಜಗಳ ಮಾಡಬೇಕು. ಈ ರೀತಿ ಸ್ಕ್ರಿಪ್ಟ್ ನೀಡಲಾಗಿತ್ತು. ಅದನ್ನ ಅವರು ಮಾಡಿ ತೋರಿಸಿದ್ದಾರೆ. ಇದು ನಿಜ ಎಂಬ ರೀತಿಯಲ್ಲಿ ಎಲ್ಲರೂ ನಡೆದುಕೊಂಡಿದ್ದಾರೆ. ಹೀಗೆ ಸ್ಕ್ರಿಪ್ಟ್ ವಿಚಾರವಾಗಿ ಕೆಲ ವಿಚಾರಗಳು ರಿವೀಲ್ ಆಗಿರುವುದು ಹೊರಗಡೆ ಚರ್ಚೆಗೆ ಗ್ರಾಸವಾಗಿದೆ ವೀಕ್ಷಕರೇ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ವಿಶ್ವವಾಣಿ ಟಿವಿ ಮತ್ತು ವಿಶ್ವವಾಣಿ ಟಿವಿ ಸ್ಪೆಷಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.